ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರವೆ ಇಡ್ಲಿ ಮನೆಯಲ್ಲೇ ಹುರ್ಕೊಂಡು ಯಾವ ರೀತಿ ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಮಾಡೋದು ಅಂತ ನೋಡಿಸ್ಕೊಡ್ತೀನಿ. ಮೊದಲಿಗೆ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ತುಪ್ಪನ ಹಾಕೊಂತ ಇದ್ದೀನಿ. ತುಪ್ಪ ಇಷ್ಟಪಡದೆ ಇರೋರು ಎಣ್ಣೆನೂ ಹಾಕೋಬಹುದು, ಬಟ್ ತುಪ್ಪ ಹಾಕೊಂಡಾಗ ಅದ್ ಸ್ಮೆಲ್ ಏನಿರುತ್ತೆ. ಸಾಸಿವೆ ಈಗ ಚಿಟಪಟ ಅಂತಿದೆ ಅಲ್ವಾ, ಆಗ ನಾವು ಜೀರಿಗೆ ಹಾಕೊಂತ ಇದೀನಿ. ಜೀರಿಗೆ ಕೂಡ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಜೀರಿಗೆ ಹಾಕೊಂಡು ಕಡಲೆಬೇಳೆ ಉದ್ದಿನ ಬೇಳೆ ಹಾಕೊಂತ ಇದೀನಿ. ಕಡಲೆಬೇಳೆ ಉದ್ದಿನ ಬೇಳೆನ ಹಾಕಿ ಮತ್ತೆ ಸ್ವಲ್ಪ ಲೋ ಫ್ಲೇಮ್ ನ ಕಡಿಮೆ ಮಾಡಿ ಆ ಗೋಡಂಬಿ ಹಾಕೊಂಡಿರ್ತೀನಿ. ಯಾಕಂತಂದ್ರೆ ಗೋಡಂಬಿ ಬೇಗನೆ ರೋಸ್ಟ್ ಆಗ್ಬಿಡುತ್ತೆ ಅಂತ ಲೋ ಫ್ಲೇಮ್ ಅಲ್ಲಿ ಇಟ್ಟು ರೋಸ್ಟ್ ಮಾಡೋದ್ರಿಂದ ಅದು ಬ್ಲಾಕ್ ಕಲರ್ ಆಗಲ್ಲ, ಬ್ರೌನಿಶ್ ಆಗಿ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನೀಗ ಇವೆರಡು ಇದೆಲ್ಲ ಹಾಕಿದಾಗ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂತ ಇದೀನಿ. ನಾನು ನಿಮ್ಗೆ ಹಸಿಮೆಣಸಿನ್ಕಾಯಿ ಹಾಕೊಂತೀನಿ ಅಂತಂದ್ರೆ ಸಣ್ಣಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಚ್ಚಿ ಹಾಕೋಬಹುದು, ಇಲ್ಲ ಅಂತಂದ್ರೆ ಪೇಸ್ಟ್ ಮಾಡಿ ಹಾಕೊಬಹುದು. ನಾನು ಇವತ್ತು ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದೀನಿ. ಟೇಸ್ಟ್ ವೈಸ್ ಏನು ಅಷ್ಟು ಚೇಂಜ್ ಆಗಲ್ಲ, ಬಟ್ ಕಲರ್ ತುಂಬಾ ಗ್ರೀನ್ ಆಗಿ ಬರುತ್ತೆ ಹಸಿಮೆಣಸಿನ್ಕಾಯಿ ಹಾಕೊಂಡ್ರೆ ಅಂತ ಹೇಳ್ತಾರೆ. ನನ್ಗೆ ಏನು ಅಷ್ಟು ಡಿಫ್ರೆನ್ಸ್ ಅನ್ಸಿಲ್ಲ. ಸೊ ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಕೂಡ ಆಗುತ್ತೆ. ನಾನು ತುಂಬಾ ರೇರ್ ಆಗಿ ಯೂಸ್ ಮಾಡ್ತೀನಿ, ಆದಷ್ಟು ಕಡಿಮೆನೆ ಯೂಸ್ ಮಾಡೋದು ನಾನು ಹಸಿಮೆಣಸಿನ್ಕಾಯಿನ. ಈಗ ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೊಂಡಂಗಿದ್ರೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೊಂತೀರ ಅಲ್ವಾ, ಆಗ್ಲೇ ಹಸಿಮೆಣಸಿನ್ಕಾಯಿನ ಹಾಕಿ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಗೋಡಂಬಿನ ಹಾಕೊಂಡು, ಗೋಡಂಬಿ ಕೂಡ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋವಾಗ ನಾವು ಒಣಮೆಣಸಿನ್ಕಾಯಿನ ಹಾಕೊಂಡು, ಈಗ ನಾನು ಒಣಮೆಣಸಿನ್ಕಾಯಿ ಹಾಕೊಂತ ಇರೋದ್ರಿಂದ ಈಗ ಆಡ್ ಮಾಡ್ಕೊಂತ ಇದ್ದೀನಿ. ತುಂಬಾ ಖಾರ ಏನು ಹಾಕಲ್ಲ, ಅಂದ್ರೆ ಒಂದ್ 5 ರಿಂದ 6 ಮೆಣಸಿನ್ಕಾಯಿನ ಈ ತರ ಡಬಲ್ ಪೀಸ್ ಮಾಡಿದೀನಿ ಅಷ್ಟೇ. ಇದನ್ನು ಕೂಡ ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಮಾಡ್ಬಿಟ್ಟು ನಾವು ಉಪ್ಪಿಟ್ಟಿಗೆ ಏನ್ ಬೆಳೆಸ್ತೀವಲ್ಲ ರವೆ, ಅದೇ ರವೆನ ಹಾಕೊಂತ ಇದೀನಿ. ಅಂದ್ರೆ ಮೀಡಿಯಂ ರವೆ. ಇದಕ್ಕೆ ಬೆನ್ಸಿ ರವೆ ಆಗಿರ್ಬೋದು, ಚಿರೋಟಿ ರವೆ ಆಗಿರ್ಬೋದು ನಾನು ಯೂಸ್ ಮಾಡಿಲ್ಲ. ಜಸ್ಟ್ ಉಪ್ಪಿಟ್ಟಿಗೆ ನಾವು ಮಾಮೂಲಿ ಮೀಡಿಯಂ ರವೆ ಏನ್ ಕೃಷ್ಣ ರವೆ ಯೂಸ್ ಮಾಡ್ತೀವಿ ಅದನ್ನ 2 ಗ್ಲಾಸಸ್ ಹಾಕೊಂಡಿದೀನಿ. 2 ಗ್ಲಾಸಸ್ ಹಾಕಿ ಇದು ಉಪ್ಪಿಟ್ಟಿಗೆ ಉರಿಯೋಷ್ಟು ಕೂಡ ಹುರಿಬಾರ್ದು. ನಾವು ಉಪ್ಪಿಟ್ಟಿಗೆ ಉರಿಯೋಷ್ಟು ಹುರಿದು ಬಿಟ್ರೆ ಇದೇನಾಗುತ್ತೆ ಅಂತಂದ್ರೆ ಇಡ್ಲಿಸ್ ಒಂಥರ ಸಾಫ್ಟ್ ಆಗಿ ಬರಲ್ಲ, ತುಂಬಾ ಒಂಥರ ಬರುತ್ತೆ ಅಂತಾನೆ ಹೇಳ್ಬೋದು. ಟೇಸ್ಟ್ ವೈಸ್ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈಗ ನಾನು 2 ಗ್ಲಾಸಸ್ ತಗೊಂಡಿದೀನಿ ರವೆ. ಅದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು 10 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು. ಇದಕ್ಕೆ ಶುಂಠಿ ತುರ್ದು ಕೂಡ ಹಾಕೊಂಡೆ ನಾನು. ಶುಂಠಿ ತುರ್ದು ಹಾಕೊಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಶುಂಠಿನ ತುರ್ದು ಹಾಕೊಂಡಿದೀನಿ. ಮತ್ತೆ ಕರ್ಬೇವು, ಕೊತ್ತಂಬರಿ. ನನ್ಗೆ ಸ್ವಲ್ಪ ಕೊತ್ತಂಬರಿ ಫ್ಲೇವರ್ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ ಕೊತ್ತಂಬರಿನ. ಕಟ್ ಮಾಡ್ಬಿಟ್ಟು ಈ ರೀತಿ ಆಡ್ ಮಾಡ್ಕೊಂಡು ಇದನ್ನ ಮತ್ತೆ ಇನ್ನೊಂದ್ 5 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹುರ್ಕೊಳ್ಳೋಷ್ಟಿಲ್ಲ. ಹೇಳದ್ನಲ್ವಾ, ಇದು ಬಿಸಿ ಆಗ್ತಿದೆ ರವೆ ಅನ್ನೋ ಅಷ್ಟೊತ್ತಿಗೆ ನಾವು ಆಫ್ ಮಾಡ್ಬಿಡ್ಬೇಕು. ತುಂಬಾ ಗಮ್ ಅನ್ಬೇಕು ಇಲ್ಲ ರೋಸ್ಟ್ ಆಗ್ಬೇಕು ಆತರ ಎಲ್ಲ ಏನು ಇಲ್ಲ ರವೆಗೆ. ಇದನ್ನ ಕಂಪ್ಲೀಟ್ ಆಗಿ ನಾವು ಕೂಲ್ ಆಗಾಕ್ ಬಿಡ್ಬೇಕು. ಇದು ಕೂಲ್ ಆದ್ಮೇಲೆ ನಾನು ಯಾವ್ದ್ರಲ್ಲಿ ಮಿಕ್ಸ್ ಮಾಡ್ಕೊಂತೀನಲ್ವಾ ರವೆ ಇಡ್ಲಿಗೆ, ಆ ಒಂದು ಬೌಲ್ಗೆ ಇದನ್ನ ಒಗ್ಗಿಸ್ಕೊಂಡು ಇದಕ್ಕೆ ಉಪ್ಪು ನಾನು ಈಗ ಆಡ್ ಮಾಡ್ತಾ ಇದ್ದೀನಿ. ನಾನು ಒಗ್ಗರಣೆಯಲ್ಲಿ ಉಪ್ಪನ್ನ ಆಡ್ ಮಾಡಿರ್ಲಿಲ್ಲ. ಸೊ ಉಪ್ಪು ಮತ್ತೆ ಸೋಡಾ ನಾವ್ ಯಾವಾಗ ಇಡ್ಲಿ ಇಡ್ತೀವಿ ಮೊಸರನ್ನ ಆಡ್ ಮಾಡ್ತೀವಲ್ಲ, ಆಗ ಸೋಡಾನ ಹಾಕಿ ಆಡ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗೆ ಯಾವ ರೀತಿ ರೋಸ್ಟ್ ಮಾಡ್ದಿರಾ ಜಸ್ಟ್ ಹುರ್ದಿದೀನಿ ಅಷ್ಟೇ. ಈ ಟೆಕ್ಸ್ಚರ್ ಅಲ್ಲಿ ಇದ್ರೆ ರವೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಈಗ ಉಪ್ಪನ್ನ ಕೂಡ ಆಡ್ ಮಾಡ್ಕೊಂಡು ಸ್ವಲ್ಪ ಸೋಡಾ ಹಾಕೊಂಡಿದ್ದೀನಿ ಅಷ್ಟೇ. 2 ಗ್ಲಾಸಸ್ ರವೆಗೆ 2 ಗ್ಲಾಸಸ್ ಮೊಸರು, ಇದಿಷ್ಟನ್ನ ಹಾಕಿ ಗಟ್ಟಿ ಮೊಸರು ಇರ್ಬೇಕು. ಹುಳಿ ಇದ್ರೂ ಪರವಾಗಿಲ್ಲ, ಬಟ್ ಗಟ್ಟಿ ಇರ್ಬೇಕು, ಆವಾಗ ಚೆನ್ನಾಗ್ ಬರುತ್ತೆ. ಮೊಸರು ಗಟ್ಟಿ ಇದ್ರೆ ರವೆ ಇಡ್ಲಿ ಚೆನ್ನಾಗ್ ಬರುತ್ತೆ. ಮತ್ತೆ ಆಡ್ ಕೂಡ ಅಷ್ಟೇ ನೀರು. ಇದನ್ನ ಹಾಕಿ 15 ಮಿನಿಟ್ಸ್ ಬಿಟ್ಟ ಮೇಲೆ ಮತ್ತೆ ನಾವು ನೀರ್ನ ಆಡ್ ಮಾಡ್ಬೇಕು. ಈಗ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದೀನಿ. ಇದ್ ಮಿಕ್ಸ್ ಮಾಡಿ 15 ಮಿನಿಟ್ಸ್ ಬಿಟ್ರೆ ಇದು ಇನ್ನ ಮತ್ತೆ ಗಟ್ಟಿ ಆಗ್ಬಿಡುತ್ತೆ. ಅಂದ್ರೆ ಆ ರವೆ ಏನಿರುತ್ತೆ ಅದ್ ಮೊಸರನ್ನೆಲ್ಲ ಎಳ್ಕೊಳುತ್ತಲ್ವಾ. ಸೊ ಅದಾದ್ಮೇಲೆ ನಾವು ಯಾವ ಕನ್ಸಿಸ್ಟೆನ್ಸಿಗ್ ಬೇಕು, ನಿಮ್ಗೆ ರವೆ ಇಡ್ಲಿ ತುಂಬಾ ಉದ್ರಾಗಿರ್ಬೇಕು ಅನ್ನೋಂಗಿದ್ರೆ ನೀರು 1 ಗ್ಲಾಸ್ ಹಾಕೊಳ್ಳಿ. ಇಲ್ಲ ನಮ್ಗೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ರವೆ ಇಡ್ಲಿ ಅನ್ನೋಂಗಿದ್ರೆ 2 ಗ್ಲಾಸ್ ಹಾಕೊಳ್ಳಿ. ನಾನಿವತ್ತು 2 ಗ್ಲಾಸ್ ಹಾಕೊಂತಿದೀನಿ. ಯಾಕೆ ಅಂತಂದ್ರೆ ನನ್ಗೆ ಸ್ವಲ್ಪ ಸಾಫ್ಟಿ ಅಂದ್ರೆ ನನ್ ಮಗುಗೂ ಕೂಡ ತಿನ್ಸಕ್ ಆಗ್ಬೇಕು, ಮತ್ತೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಸ್ವಲ್ಪ ಸಾಫ್ಟ್ ಆಗಿದ್ರೆ ಅನ್ಬಿಟ್ಟು ನಾನು ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊಂಡೆ. ನೋಡಿ ಇವಾಗ ಈ ಟೆಕ್ಸ್ಚರ್ ಅಲ್ಲಿ ಇದೆ. ಇದು
ಕಂಪ್ಲೀಟ್ ಆಗಿ ಫುಲ್ಲು ಮೊಸರೆಲ್ಲ ಏನಿರುತ್ತೆ ಅದು ಎಳ್ಕೊಂಡ್ಬಿಟ್ಟಿದೆ ನೋಡಿ. ಒಂದ್ 10-15 ಮಿನಿಟ್ಸ್ ಬಿಟ್ಟಾಗ ಇದಕ್ಕೆ ನಾನು ಈಗ ಆಡ್ ಮಾಡ್ತಾ ಇದೀನಿ ನೀರ್ನ. ಇದಕ್ಕೆ ಬಾಂಬೆ ಸಾಗು ಆಗಿರ್ಬೋದು, ಇಲ್ಲ ವೆಜಿಟೇಬಲ್ ಕುರ್ಮಾ ಆಗಿರ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ವೆಜಿಟೇಬಲ್ ಕುರ್ಮಾನ ಒಂದ್ 2 ವಿಡಿಯೋಸ್ ಅಲ್ಲಿ ಹಾಕಿದೀನಿ. ಸೆಟ್ ದೋಸೆ ಅನ್ನೋ ಒಂದ್ ರೆಸಿಪಿ ವಿಡಿಯೋ ಅಲ್ಲೂ ಹಾಕಿದೀನಿ, ಪೂರಿ ಸಾಗು ಅನ್ನೋ ಒಂದ್ ರೆಸಿಪಿ ವಿಡಿಯೋ ಅಲ್ಲೂ ಹಾಕಿದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಅದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದ್ ರೀತಿ ಸಾಗು ಮಾಡೋದು ಅಂತ. ನಾನು ಇವತ್ ಜಸ್ಟ್ ಚಟ್ನಿ ಮಾಡ್ಕೊಂಡಿದ್ದೆ ಅಷ್ಟೇ, ಸಾಗು ಏನ್ ಮಾಡ್ಕೊಂಡಿರ್ಲಿಲ್ಲ. ಸೊ ಯಾರಿಗಾದ್ರೂ ಕುರ್ಮಾ ರೆಸಿಪಿ ಬೇಕು ಅನ್ನೋದಿದ್ರೆ ಆ ಒಂದ್ ವಿಡಿಯೋಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಇಡ್ಲಿ ಬ್ಯಾಟರ್ ಕೂಡ ರೆಡಿ ಆಯ್ತಲ್ವಾ, ಅದನ್ನ ಒಂದ್ 10-15 ಮಿನಿಟ್ಸ್ ಹಂಗೆ ಬಿಟ್ಟು ಈಗ ಇಡ್ಲಿ ಒಂದ್ ಸ್ಟ್ಯಾಂಡ್ ಗೆ ಆಯಿಲ್ ಎಲ್ಲ ಹಾಕಿ ಈ ರೀತಿ ಹಿಟ್ನ ಹಾಕೊಂತ ಇದೀನಿ. ಹೇಳ್ದೆ ಅಲ್ವಾ ನಿಮ್ಗೆ ತುಂಬಾ ಏನಂತಾರೆ ಉದ್ರು ಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕು ನೀವು ರವೆ ಇಡ್ಲಿ. ನಾನ್ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂದ್ಬಿಟ್ಟು ಈ ರೀತಿ ಕಲ್ಸ್ಕೊಂಡಿರೋದು. ಇದನ್ನ 15-20 ಮಿನಿಟ್ಸ್ ಸ್ಟೀಮ್ ಅಲ್ಲಿ ಇಡ್ಲಿ ಕುಕ್ಕರ್ ಅಲ್ಲಿ ಸ್ಟೀಮ್ ಮಾಡಿದ್ರೆ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಟೇಸ್ಟ್. ಇನ್ಸ್ಟೆಂಟ್ ಆಗಿ ಮಾರ್ನಿಂಗ್ ಹಾಗೆ ಹುರ್ಕೊಂಡು ಹಾಗೇನೂ ಮಾಡ್ಬೋದು. ಬಟ್ ಹುರಿದ ಮೇಲೆ ಒಂದು 15-20 ಮಿನಿಟ್ಸ್ ಅದು ಕಂಪ್ಲೀಟಾಗಿ ಕೂಲ್ ಆಗಾಗ ಬಿಟ್ಟರೆ ಇಡ್ಲಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.